ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. 5-6 ಬಾರಿ ಗೆದ್ದಿರೋಂಥ ಶಾಸಕರು ಇದ್ದಾರೆ, 7 ಬಾರಿ ಗೆದ್ದಿರೋಂಥವ್ರು ಇದ್ದಾರೆ. ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗುತ್ತೆ ಸೀನಿಯರಿಟಿ ಬೇಸ್ ಮೇಲೆ ಅಂತ ಅವರು ವೇಟಿಂಗಲ್ಲಿದ್ದರು. ನಾವು ಫ್ರೆಷರ್ಸ್ ಟೀಮಲ್ಲಿ ನಮಗೆ ಸಿಗುತ್ತೆ, ನಾವು ವೇಟಿಂಗಲ್ಲಿದ್ದೀವಿ. ಆದರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡಬೇಕಾಗ್ತದೆ, ಜಾತಿವಾರ ಲೆಕ್ಕಾಚಾರ, ಪ್ರಾಂತ್ಯವಾರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಮೇಲೆ ಈಗಾಗಲೇ ಆಗಿ ಹೋಗಿದೆ. ಈಗ ಏನು ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ, ಇನ್ನೇನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಅನುಕೂಲ ಅನಿಸುತ್ತೆ. ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಭ್ರಷ್ಟಾಚಾರ ಆರೋಪ ಯಾರ ಮೇಲಿಲ್ಲ. ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದ್ಮೇಲೂ ಮುಖ್ಯಮಂತ್ರಿ ಮಾಡಿ ಭ್ರಷ್ಟಾಚಾರ ಸಾಬೀತಾದ್ರೂ ಮಾತ್ರ, ಅವರು ಜೈಲಲ್ಲಿದ್ದರೂ ಮಾತ್ರ ಅವಕಾಶ ಸಿಗಲ್ಲ. ಇನ್ನು ಸಾಬೀತು ಆಗಿಲ್ಲ, ಅವ್ರು ಜೈಲಲ್ಲೂ ಇಲ್ಲ. ಸಾಮಾನ್ಯವಾಗಿ ಒಂದು ಅರೆಸ್ಟ್ ಪ್ರಕ್ರಿಯೆ ಏನು ಆಗಿರುತ್ತೆ, ಕಾನೂನು ಪ್ರಕಾರ ಹೋಗಿದ್ದಾರೆ, ಬಂದಿದ್ದಾರೆ. ಇನ್ನವರು ಅಪರಾಧಿ ಅಂತಲೂ ತೀರ್ಮಾನ ಆಗಿಲ್ಲ, ಅವನು ಆರೋಪಿ ಆಗಿದ್ದಾರೆ. ಆರೋಪಿ ಯಾರಿಲ್ಲ, ಎಲ್ಲ ವಿಷಯದಲ್ಲೂ ಒಬ್ಬರೊಬ್ಬರು ಆರೋಪಿ ಇರ್ತಾರೆ. ಹಾಗಾಗಿ ಅದನ್ನೇನು ಪರಿಗಣನೆ ಮಾಡೋದು ಬೇಕಿಲ್ಲ. ಹೈಕಮಾಂಡ್ ತೀರ್ಮಾನ ಸರಿ ಇದೆ, ನಾಗೇಂದ್ರನ್ನು ಕೊಟ್ಟರೆ ಸರಿ ಇದೆ. ದೆಹಲಿಗೆ ಹೋಗೋಕ್ಕಾಗಲ್ಲ, ಕೋರ್ಟ್ ನಿರ್ಬಂಧ ಇದೆ, ದೆಹಲಿಗೆ ಹೋಗದೆ ಇವರು ಹೇಗೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ವಿಪಕ್ಷದವ್ರು ಪ್ರಶ್ನೆ ಮಾಡ್ತಾರೆ. ಈಗ ದೆಹಲಿಗೆ ಹೋಗಲ್ಲ ಅಂತ ನಾನು ಪೇಪರ್ನ ನೋಡಿದೆ. ಅವ್ರಿಗೆ ಯಾಕೆ ಖಾತೆ ಕೊಡ್ತಾರೆ ಅನ್ನೋದ್ರ ಮೇಲೆ ದೆಹಲಿ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಒಂದು ರೂಪಿಸಂಥ ಒಂದು ಕಾರ್ಯಕ್ರಮನೇ ಒಂದು ಸಚಿವ ಸ್ಥಾನ ಕೊಟ್ಟರೆ ಅವಶ್ಯಕತೆ ಬರಲ್ಲ ದೆಹಲಿಗೆ ಹೋಗಿ. ಯಾಕೆಂದರೆ ನಮ್ಮಲ್ಲೇ ನಮ್ಮ ಸರ್ಕಾರದ ಯೋಜನೆಗಳನ್ನೇ ಜಾರಿ ತರೋದಕ್ಕೋಸ್ಕರ ಇಲ್ಲೇ ಮಾಡ್ಬೋದು. ಇವಾಗ ಸಿದ್ದರಾಮಯ್ಯ ಆಪ್ತರಿಗೆ ಯಾರಿಗೂ ಕೂಡ ಕೊಟ್ಟಿಲ್ಲ, ಅವ್ರ ಮೇಲೆ ಕಡೆಗಣಿಸಿದ್ದಾರೆ ಬೇಕಂತಲೇ ಎಲ್ಲ. ಈಗ ಸಿದ್ದರಾಮಯ್ಯ ಆಪ್ತರು, ಡಿ ಕೆ ಶಿವಕುಮಾರ್ ಆಪ್ತರು ಅಂತ ಇದರಲ್ಲಿ ಬರೋದಿಲ್ಲ. ಏನಾಗ್ತದೆ, ಪ್ರಾಂತ್ಯವಾರು ದಾವಣಗೆರೆ ಭಾಗಕ್ಕೆ ಕೊಡಬೇಕು, ನಮ್ಮ ಬಸವಂತಣ್ಣು ಕೊಟ್ಟರು, ಫಸ್ಟ್ ಟೈಮ್ ಕೊಟ್ಟರು. ಹಂಗಂತ ನಾನು ಸಿಟ್ಟಾಗಿ ಬರುತ್ತಾ? ಅಲ್ಲಿ ಜಾತಿವಾರು ಎಡಗೈ, ಒಂದು ಎಸ್ ಸಿ ಜನಾಂಗದ ಎಡಗೈಗೆ ಕೊಡೋ ಒಂದು ಅವಶ್ಯಕತೆ ಇತ್ತು. ಅಲ್ಲಿ ನಾವು ಆರ್ ಬಿ ತಿಮ್ಮಾಪುರರ ಸಂಪುಟದಿಂದ ಬಿಟ್ಟ ಮೇಲೆ ಇರೋದೇ ಆಪ್ಷನ್ ಯಾರು, ನಮ್ಮ ಬಸವಂತಣ್ಣ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಕ್ಕಲ್ಲ. ಬಸವಂತಣ್ಣ ಯಾರ ಕಡೆ ಹಂಗಾದ್ರೆ? ಬಸವಂತಣ್ಣ ಯಾರ ಕಡೆಯವರು? ಮಲ್ಲಿಕಾರ್ಜುನ ಅವ್ರು ಯಾರ ಕಡೆ ಇದ್ರು? ಎಸ್ ಮಲ್ಲಿಕಾರ್ಜುನ ಎಲ್ಲ ಬರೋದಿಲ್ಲ. ಅವ್ರ ಕಡೆ ಇವ್ರ ಕಡೆ ಎಲ್ಲರೂ ಕಾಂಗ್ರೆಸ್ಸಿಗವರು ಕರೆಕ್ಟ್ ಇದೆ ಮಾಡಿರುತ್ತೆ. ಮಲ್ಲಿಕಾರ್ಜುನ ಅವರು ಬ್ಲಾಕ್ ಮೇಲ್ ಮಾಡಿ ಸಚಿವ ಸ್ಥಾನ ಪಡೆದಿದ್ದಾರೆ. ನಾವು ಎಲ್ಲ ರಾಜೀನಾಮೆ ಕೊಡ್ತೀವಿ ಅಂದಿದ್ದಾರೆ ಅಂತ ನೋಡಿ. ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದ್ರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರಲ್ಲಿ ಎಲ್ಲಿದ್ದಾರೆ? ಈಗ ಎಲ್ಲ CM ಮನೆಯಲ್ಲಿದ್ದಾರೆ. ಹಾಗಾಗಿ ಅವು ಯಾವ ಬ್ಲಾಕ್ ಮೇಲ್ ನಡೆಯೋದಿಲ್ಲ. ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಕ್ಲರಿಕಲ್ ಮಿಸ್ಟೇಕ್ ಹೇಗಾಗುತ್ತೆ, ಜಿಲ್ಲೆ ಇರುತ್ತೆ ಮತ್ತು ಹೆಸರು ಒಂದು ಹೋದ್ರೆ ಜಿಲ್ಲೆ ಹೇಗೆ ಬರುತ್ತೆ ಅಂತ ಅವರು ಕೇಳ್ತಾರೆ. ಮತ್ತು ಇನ್ನೊಂದು ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ. ಇವ್ರಿಗೆ ಕಷ್ಟ ಆದಾಗ, ಶಾಮನೂರು ಕುಟುಂಬ ಕಷ್ಟ ಆದಾಗ ವೀರಶೈವ ಮಹಾಸಭಾ ನೆನಪಾಗುತ್ತೆ, ಅವ್ರಿಗೆ ಕಷ್ಟ ಆದಾಗ ವೀರಶೈವ ಮಹಾಸಭಾ ಈ ಕಡೆ ನೆನಪಾಗುತ್ತೆ ಅಂತ ಅವ್ರು ನೋಡಿ. ಈಗ ಕಳೆದ 3 ವರ್ಷ 7 ಜನ ಲಿಂಗಾಯತರಿಗೆ ಕೊಟ್ಟಿದ್ರು. ಈ ಬಾರಿ 6 ಜನಕ್ಕೆ ಆಗಿತ್ತು. 7ನೇದು ಒಂದು ಫುಲ್ಫಿಲ್ ಮಾಡೋದಿತ್ತು. ಏನೋ ಕ್ಲರಿಕಲ್ ಮಿಸ್ಟೇಕು ಅಥವಾ ಏನೋ ಉದ್ದೇಶಕ್ಕಾಗಿ ಗೊತ್ತಿಲ್ಲ. 7ನೇದು ಕೊಟ್ಟಿರೋದಂತೂ ಸ್ವಾಗತಾರ್ಹ. ಯಾಕಪ್ಪ ಅಂದರೆ ಸಾಧು ಲಿಂಗಾಯತಗೊಂದು ಕೂಡ ಒಂದು ಕೋಟ ಇತ್ತು. 6 ಜನಕ್ಕೆ ಕೊಟ್ಟಿದ್ರು. ಎಲ್ಲ ಒಳ ಪಂಗಡಗಳಿಗೆ ಕೊಟ್ಟಿದ್ರು. ಸಾಧು ಸಮಾಜ ಈ ಮಧ್ಯ ಕರ್ನಾಟಕದಲ್ಲಿ ಭಾಳಷ್ಟು ಇರೋದ್ರಿಂದ ಅವ್ರಿಗೊಂದು ಕೂಡ ಅವಕಾಶ ಇತ್ತು. ಅದು ಕೈ ತಪ್ಪಿತ್ತು. ಅದನ್ನು ಮನಗಂಡೇ ಬದಲಾವಣೆ ಮಾಡಿರ್ಬೋದು. ಕ್ಲರಿಕಲ್ ಮಿಸ್ಟೇಕು ಅಂತ ನಾವು ಅಂದ್ರೂ ನಿಮ್ಮ ಪ್ರಕಾರ ಹೋಗಿ ಅದನ್ನು ಮನಗಂಡೇ ಬದಲಾವಣೆ ಮಾಡಿದ್ರು, ತಪ್ಪೇನಿಲ್ಲ. ನಿಮಗೇನು ಸರ್ ಈಗ ನೆಕ್ಸ್ಟ್? ಮುಖ್ಯಮಂತ್ರಿ ನಾನೇ ಅಂತೀನಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿದೆ? ಶಿವನಿಂದಿರೋ ಬಸವ ನನಗೆ ಆಶೀರ್ವಾದ ನಾನು ಹೇಳಿದ್ನಲ್ಲ, ರೈತ ಕೋಟ ಕೇಳಿದ್ದೆ, ರೈತರು ಕೋಟ ಕೇಳಿದ್ದೆ. ನಾನು ಎಲ್ಲೂ ಜಾತಿವಾರು ಕೇಳಿದ್ದಿಲ್ಲ, ಜಿಲ್ಲಾ ಕೋಟನೂ ಕೇಳಿರಲಿಲ್ಲ. ಜಾತಿವಾರು ಕೋಟನೂ ಬಸವಂತಣ್ಣ ಕೊಟ್ಟರೆ, ಜಿಲ್ಲಾ ಕೋಟನೂ SS ಮಲ್ಲಿಕಾರ್ಜುನ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಅವೆರಡು ಕೋಟನ ಕೇಳಿರಲಿಲ್ಲ, ಅದು ಕರೆಕ್ಟಾಗಿ ಫುಲ್ಫಿಲ್ ಆಗಿದೆ. ನಾನು ರೈತ ಕೋಟ ಕೇಳಿದ್ದೆ. ಮುಂದೆ ಅವಕಾಶಗಳಿದೆ. ನೀವು 1ನೇ ಬಾರಿ ಶಾಸಕ ಇದ್ದೀನಿ, ನೀವು ಮುಂದಿನ ಬಾರಿ ಗೆಲ್ಲಬೇಕು. ಗೆಲ್ಲಕ್ಕೆ ಏನು ಬೇಕು? ನೀವು ಅನುದಾನ ಕೊಟ್ಟರು ಸಾಕು. ಯಾವುದೇ ಹುದ್ದೆ ಬೇಡ, ಅನುದಾನ ಬೇಕೀಗ. ರಾಜಕೀಯ ಕಾರ್ಯದರ್ಶಿ ಆದರೂ ಆಗ್ತೀರಿ ಕೊಟ್ಟರು ಏನು ಕೊಟ್ಟರು ನಿಭಾಯಿಸ್ತೀವಿ. ನಮ್ಮ ಮಂತ್ರಿನೇ ನಿಭಾಯಿಸ್ತೀನಿ ಅಂತ ಅಂದಮೇಲೆ ರಾಜಕೀಯ ಕಾರ್ಯದರ್ಶಿ ನಿಭಾಯಿಸಿದೆ ಅಂತ ಅದನ್ನು ಕೊಟ್ಟರು ನಿಭಾಯಿಸ್ತೀವಿ. ಇಲ್ಲಪ್ಪ, ನಾನು ಏನು ಕೇಳೋದಿಲ್ಲ. ನಾನು ಹೇಳಿದ್ನಲ್ಲ, ಅವ್ರ ಮನೆ ಮಗ ನಾನು. ಶಿವನ ಮುಂದಿರೋ ಬಸವ ಅಂತ ಹೇಳಿದ್ದೀನಿ, ಅವ್ರ ಮನೆ ಮಗ ಅಂತ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಸಿಗಲ್ಲ. ತಗೊಂಡ್ರೆ ಎಲ್ಲ ಸಣ್ಣ ಹುದ್ದೆ ತಗೋಬೇಕು. ಅವಶ್ಯಕತೆ ಬರಲ್ಲ ಅನ್ಸುತ್ತೆ ತಗೊಳ್ಳೋದು. ಅಲ್ಲ, ಶಿವ ಆಶೀರ್ವಾದ ಮಾಡಿಲ್ಲ ಸರ್. ಮನೆ ಮಗಂಗೆ ಯಾವಾಗಲೂ ಆಶೀರ್ವಾದ ಇದ್ದೇ ಇರುತ್ತಲ್ಲ. ಫಸ್ಟ್ ನನ್ನೇ ದಾಟ್ಕೋಬೇಕು ಅಂತಂದ್ರಲ್ಲ. ಅಲ್ಲ, ನಾನು ದಾಟಿ ಹೋಗ್ಬೇಕಲ್ಲ, ನಾನು ಮುಂದೆ ಹೋಗ್ಬೇಕು. ನಾನು ಮುಂದೆ ನಿಂತಿರ್ತೀನಿ, ನಾನು ತಿರ್ಸ್ಕೊಂಡು ಜೊತೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಕಾಶಗಳಿದೆ, ಸುಮಾರಿದೆ. ಇನ್ನು ಯಾಕೆ ಅವಸರ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಸರ್. ಸಾಕಷ್ಟು ಬಾರಿ DK ಅವರ ಪರ ಬ್ಯಾಟಿಂಗ್ ಮಾಡಿದ್ರಿ ನೀವಾಗಲಿ, ಆಮೇಲೆ ಇಕ್ಬಾಲ್ ಹುಸೇನ್ ಆಗಲಿ, ಅಂದರೆ ಎಲ್ಲೋ ಕಡೆಗಾಣಿಸಿದ್ರ ಅಂತೇಳಿ ನೀವೇ ಪ್ರತಿ ಬಾರಿ ಮಾತಾಡ್ತಿದ್ರಿ DK ಅವ್ರ ಪರ ಅಂತ. ಈಗ ನಾನು ಮಾತಾಡಿದ್ದು ಅವ್ರೇನೋ ನನ್ನ ಮಂತ್ರಿ ಮಾಡ್ತಾರೆ ಅಂತ ಮಾತಾಡಿರಲಿಲ್ಲ, ಅಥವಾ
ಇಕ್ಬಾಲ್ ಹುಸೇನು ನಾನು ಮಂತ್ರಿ ಮಾಡ್ತೀನಿ ಅಂತ ಮಾತಾಡಿರಲಿಲ್ಲ. ನಾವೇನು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಪರವಾಗಿ ಸುಮಾರು ಕೆಲಸ ಮಾಡಿದರು, ಅವ್ರಿಗೊಂದು ನ್ಯಾಯ ಕೊಡಬೇಕು, ಅವ್ರು ಮುಖ್ಯಮಂತ್ರಿಯಾಗಿ ನಮ್ಮ ಪಕ್ಷಕ್ಕೆ ಒಂದು ಸಂಘಟನೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರ ಪರವಾಗಿ ಮಾತಾಡಿದ್ವಿ. ಹಂಗಂತೇಳಿದರೆ 36 ಜನ ನಮ್ಮ ಟೀಮೇ ಮಾತಾಡ್ಬಿಡ್ತಿದ್ವಿ, 36 ನಾವೇ ಬಿಡೋಯ್ತು ಕ್ಯಾಬಿನೆಟ್ಟಲ್ಲಿ. ಆ ಥರದ್ದೇನಿಲ್ಲ. ಅವರೊಂದು ಸಂಘಟನೆಗೆ ಶಕ್ತಿ ತುಂಬಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ವಿ, ಅದಾಗಿದೆ. ನಾನೇ ಮುಖ್ಯಮಂತ್ರಿ ಥರ ನಾನು ಬಿಂಬಿಸ್ತಾ ಇದ್ದಾರೆ, ನಾನು ಅದನ್ನೇ ಖುಷಿಪಟ್ಟಿದ್ದೆ.